Good afternoon, everyone. Now we are going to perform a short script. The Goodness. This script has 3 characters. Character 1 Rohit, character 2 Chetan, and character 3 Prajwal. Back to position. I have earned enough money for my mother's treatment. The moment I will reach my village, I will start her treatment. Hey Prajwal, what are you thinking? Hurry up. No Chetan, I was thinking of that. Who is walking before us? Is a drop of bag? Come, let's see what it is. Hey, it's heavy. Let's see what's inside. Oh my God, it's cash. Hey Prajwal, let's take it. Chetan, what are you saying? It's not ours. We have to return to eat him. Hey Prajwal, let's take it, Prajwal. No Chetan, I will not allow to do that. It's not ours. We have to return to eat him. Who knows, it might for some important purpose. Hey Prajwal, Sir, this bag belongs to you? Yes, it's mine. How did I miss it? Thank you. Don't mention, sir. You don't know how much you have helped me. This money is for my mother's treatment. Oh God, I can't even think what will happen to us if you will not return it to me. Really, thank you. You carry on, sir. Let your mother get well soon. Bye, friend. Come, let's go. Real joy for writing. Thank you. ಓದಾಕತಿ ನೆನಪಿಟ್ಕೊಳ್ಳೋದು ಜ್ಞಾನ ಭಂಡಾರ. ಕ್ರಿಕೆಟ್ ವಿರಾಟ್ ಕೊಹ್ಲಿ ಇವು ಚೆನ್ನಾಗಿ ಕೊಹ್ಲಿ ಇಂಥ जडेजा जडेजा जडेजा
ಎಲ್ಲರೂ ಇರ್ತಾರೆ. ಅವಾಗಲೇ ಅವಾಗ ಗುಂಡ ಲಾಸ್ಟ್ ಬಂದಿರ್ತಾನೆ ನಾವು ಪದ ಹೇಳಕ್ ಹೇಳ್ತಾನೆ ಯಾರು
ನಿಜವು ತಿಳಿಯುವುದು. ಆ ದೂರದಲ್ಲೊಂದು ಕಾಡಿತ್ತು, ಕಾಡಲಿ ಒಂದು ಮನೆಯಿತ್ತು, ಮುಂಗುಸಿಯೊಂದು ಅಲ್ಲಿತ್ತು, ಮನೆಯನ್ನು ಕಾವಲು ಕಾಯ್ತಿತ್ತು. ಆ ಮನೆಯಡತಿ ಗಂಗಮ್ಮ, ತೊಟ್ಟಿಲವಳ ಕಂದಮ್ಮ, ಮುಂಗುಸಿಯಲ್ಲದೆ ಬೇರೇನು ಮಗುವಿನ ಆಟಕ್ಕೆ ಇಲ್ಲಮ್ಮ, ಮಗುವಿನ ಆಟಕ್ಕೆ ಇಲ್ಲಮ್ಮ. ಮುಂಗುಸಿಯೊಡನೆ ಪ್ರೀತಿಯಲ್ಲಿ, ಕಂದನ ಜೊತೆಗೆ ಪ್ರೇಮದಲ್ಲಿ ಬಾಳುತ್ತಲಿದ್ದಳು ಗಂಗಮ್ಮ. ಮುಂದೇನಾಯಿತು ಕೇಳಮ್ಮ. ಮನೆಯಲ್ಲಿ ನೀರು ಮುಗಿದಿರಲು, ಹೊಳೆಯ ಕಡೆಗೆ ಹೊರಟಿರಲು, ಕಂದನು ಇನ್ನು ಮಲಗಿರಲು ಮುಂಗುಸಿಯನ್ನು ಕೂಗಿದಳು. ಮನೆಯಲ್ಲಿ ಬೇರೆ ಯಾರಿಲ್ಲ, ಮಗುವಿಗೆ ಯಾರೂ ಜೊತೆ ಇಲ್ಲ, ತೊಟ್ಟಿಲ ಬಳಿಯೇ ಕಾವಲಿರು, ಹೊರಗಡೆಯಲ್ಲೂ ಹೋಗದಿರು. ಗಂಗೆಯೊಳಗೆ ಹೊರಟಾಗ ಬೇಲಿಯಲ್ಲಿದ್ದ ಕರಿನಾಗ, ಸರಸರ ಹರಿಯಿತು ರಭಸದಲ್ಲಿ, ಮನೆಯನ್ನು ಸೇರಿತು ನಿಮಿಷದಲ್ಲಿ. ಮುಂಗುಸಿ ನೋಡಿತು ಹಾವನ್ನು, ತೊಟ್ಟಿಲ ಬಳಿಗೆ ಬರುವುದನ್ನು, ಮೇಲೆ ಬಿದ್ದಿತು ವೇಗದಲ್ಲಿ, ಕಾಳಗ ನಡೆಯಿತು ರೋಷದಲ್ಲಿ. ಸೋತಿತು ಹಾವು ಜಗಳದಲ್ಲಿ, ಮುಂಗುಸಿ ಗೆಲುವಿನ ಹರುಷದಲ್ಲಿ. ಹಾವಿನ ಪ್ರಾಣವ ಹೀರಿತ್ತು, ಬಾಯಲ್ಲಿ ರಕ್ತವು ಜಿನುಕಿತ್ತು. ಗಂಗೆಯು ನೀರನ್ನು ತರುತ್ತಿರಲು, ಕೈ ಬಳೆನಾದವು ಕೇಳಿಸಲು, ಮುಂಗುಸಿ ಬಾಗಿಲ ಬಳಿ ಬರಲು, ಬಾಯಲ್ಲಿ ರಕ್ತದ ಕಲೆ ಇರಲು. ಬೆಚ್ಚುತ್ತ ಗಂಗೆಯು ನೋಡಿದಳು, ಮಗುವನ್ನು ಕೊಂದಿದೆ ಇದು ಎನ್ನು. ಮುಂಗುಸಿಯನ್ನು ಚಚ್ಚಿದಳು, ಅಳುತ್ತಾ ಒಳ